ನಗರ ಬಸ್ ನಿಲ್ದಾಣದ ಸಮೀಪದಲ್ಲಿರುವ ಜಿಲ್ಲಾ ತೋಟಗಾರರ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘ ನಿಯಮಿತ ಆಪ್ಕಾಮ್ಸ್ ವತಿಯಿಂದ ನಿವೃತ್ತಿ ಹೊಂದಿದ ಸಿಬ್ಬಂದಿಗೆ ಸರಳವಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಯಿತು. ಆಪ್ಕಾಮ್ಸ್ನ ಮೇಲ್ವಿಚಾರಕರಾದ ಶಿವಣ್ಣ ಅವರ ನೇತೃತ್ವದಲ್ಲಿ ಹಾಗೂ ಸಿಬ್ಬಂದಿ ವರ್ಗದ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಕ್ಯಾಷಿಯರ್ ಬಿ.ಎನ್. ಸತೀಶ್, ಮಳಿಗೆಯ ಮಾರಾಟಗಾರ ಬಿ.ಎಂ. ಮಹದೇವೇಗೌಡ, ಸಹ ಮಾರಾಟಗಾರ ನಂಜುಂಡ ಸಿದ್ದರಾಮಯ್ಯನ ಉಂಡಿ ಹಾಗೂ ಉಗ್ರಣ ಸಹಾಯಕ ವೆಂಕಟರಮಣ ಅವರಿಗೆ ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ನೀಡಲಾಯಿತು. ರೈತ ಸದಸ್ಯರು ನಿವೃತ್ತ ಸಿಬ್ಬಂದಿಯನ್ನು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ರೈತರು, ಸಿಬ್ಬಂದಿ ವರ್ಗದವರು ಹಾಗೂ ಸಹೋದ್ಯೋಗಿಗಳು ನಿವೃತ್ತರಾದವರ ಸೇವೆಯನ್ನು ಸ್ಮರಿಸಿ ಹಿತನುಡಿಗಳನ್ನು ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿದ ನಿವೃತ್ತ ಸಿಬ್ಬಂದಿಯವರು ಹೊಸಬರಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡು ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ತಮ್ಮ ನೌಕರಿ ಏನಿದೆಯೋ ಅದನ್ನ ಇಲ್ಲಿವರೆಗೆ ನಿಭಾಯಿಸಿ ಇವತ್ತು ನಿವೃತ್ತಿ ಆಗ್ತಕ್ಕಂಥ ಎಲ್ಲ 4 ಜನ ಸಿಬ್ಬಂದಿ ವರ್ಗದವರಿಗೆ ನಮ್ಮ ರೈತರ ಪರವಾಗಿ ಈ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಕೆಲಸ ಮಾಡಿ ಮೈಸೂರಿಗೆ 98 ಅಲ್ಲಿ ಬಂದೆ. ಇಲ್ಲಿ 25 ವರ್ಷ ಇಲ್ಲಿವರೆಗೂ ಕೆಲಸ ನಿರ್ವಹಿಸಿದ್ದೀನಿ. ಹೇಳೋದಕ್ಕೆ ಏನು ಇಲ್ಲ, ಎಲ್ಲ ನೋಡ್ತಾ ಇದ್ದೀರಿ. ಈಗಾಗಲೇ ಸುಮಾರು ಜನ ನಿವೃತ್ತಿಗೊಂಡಿದ್ದಾರೆ. ಈ ಕಾರ್ಯಚಟುವಟಿಕೆ ನಿಮ್ಗೆಲ್ಲ ಗೊತ್ತೇ ಇದೆ. ನಮ್ಮ ಹಳಬರು ಕಾಯಂ ನೌಕರರಿಗೆಲ್ಲ ಗೊತ್ತೇ ಇದೆ ಈ ಕೆಲಸ. ಅವ್ರು ತುಂಬಾ ವರ್ಷಗಳಾಗಿದೆ, ಎಲ್ಲ 2-3 ವರ್ಷಕ್ಕೆ ಬಂದಿದ್ದಾರೆ. ನೀವು ಹೊಸ ನೌಕರರು, ಹೊರಗುತ್ತಿಗೆ ನೌಕರರು ಔಟ್ಸೋರ್ಸ್ ಮಾತ್ರ ಸ್ವಲ್ಪ ಇನ್ನೂ ತಿಳ್ಕೋಬೇಕು. ಗೊತ್ತಾಗತ್ತೆ ನಿಮ್ಗೂ ಏನು ಅನ್ನೋದು. ಇನ್ನೊಂದು 4-5 ವರ್ಷಕ್ಕೆ ನಿಮಗೆ ಗೊತ್ತಾಗತ್ತೆ. ನೀವೇ ಸೀನಿಯರ್ ಆಗ್ತೀರಿ. ಅಲ್ಲಿ ತನಕ ಉಳಿಸಿ ಬೆಳೆಸಿ. ಮೈಸೂರು ಜಿಲ್ಲಾ ಆಪ್ಕಾಮ್ಸ್ ನೌಕರ ವತಿಯಿಂದ ಈ ದಿವಸ ನಮ್ಮ ಸಹಪಾಠಿಯಾಗಿ ಕೆಲಸ ನಿರ್ವಹಿಸಿದಂತ ನಮ್ಮ ಸತೀಶ್ ಅವರು, ನಮ್ಮ ಮಹದೇವೇಗೌಡರು, ನಮ್ಮ ವೆಂಕಟರಮಣವರು, ನಮ್ಮ ನಂಜುಂಡವರು ಇವತ್ತು ನಿವೃತ್ತಿಗೊಳ್ತಾ ಇದ್ದಾರೆ. ಅವರಿಗೆ ನಮ್ಮ ಜೊತೆಯಲ್ಲಿ ಸಹನಾಟ ಪಟ್ಟು ಎಲ್ಲ ನಿಮ್ಮ ಜೊತೆಲೂ ಸಹ ಕೆಲಸ ಮಾಡಿದ್ದಾರೆ. ಒಂದು ಆಗು ಹೋಗುಗಳು ಸರಿಪಡಿಸ್ಕೊಂಡು ಇಷ್ಟು ದಿವಸ ಕೆಲಸ ನಿರ್ವಹಿಸಿದ ಅವ್ರಿಗೆ ಭಗವಂತ ತಾಯಿ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ನೌಕರ ಪರವಾಗಿ ಅವ್ರಿಗೆ ಇವತ್ತು ದಿನ ಬೀಳ್ಕೊಡುಗೆ ಮಾಡಿಕೊಡ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ನಾನು ನಮ್ಮ ಶಂಕರ, ನಮ್ಮ ಸಚಿನು, ನಮ್ಮ ಶಿವಣ್ಣ 1 ವರ್ಷದಿಂದ ನನ್ನ ಎತ್ತಂಗೆ ಹೋಗ್ದಂಗೆ ನನ್ನ ಸಾಕವ್ರೆ. ಅದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. 7 ಲಕ್ಷ ರೂಪಾಯಿ ಐಟಮ ನಮ್ಗೆ 60,000 ರೂಪಾಯಿ ದುಡ್ಡು ಬರ್ತದೆ. 30,000 ಒಂದು ದಿನಕ್ಕೆ ಬರೋದು. 7 ಲಕ್ಷ ಐಟಮ್ಗೆ ಎಷ್ಟಾಯ್ತು? 60,000 ಬಂದೋಯ್ತು. ಅದು ಒಳ್ಳೆ ಸೇಲ್ಸ್ ಮಾಡ್ಕೊಂಡು ಏನೇ ಕೊಟ್ಟರು ಮಾಡ್ಕೋತೀನಿ ಅಂದ್ರೆ ಮಾತ್ರ ನಿಮ್ಮ ಸಂಸ್ಥೆ ಬೆಳೆಯೋದು. ಇನ್ನೂ ನಿಮ್ಮಿಂದ 1000 ಜನ ಅನ್ನತಿಲಿಂದ ನನ್ನ ಆಸೆ. ಮಾಡಿದ್ದೆ ಅದರಲ್ಲಿ ನಮ್ಮ 4 ಜನ ಸಹಪಾಠಿಗಳು ನಮ್ಮ ಜೊತೆನವರೇ. ಅವರು ಇವತ್ತು ನಿವೃತ್ತರಾಗ್ತಾರೆ. ಅವರ ಆಹ್ವಾನದ ಮೇರೆಗೆ ನಾನು ಬಂದಿದ್ದೀನಿ. ನಾನು ರಿಟೈರ್ಡ್ ಆದನು. ಆಪ್ಕಾಮ್ಸ್ ಬಗ್ಗೆ ನಾನು ತುಂಬ ಅಭಿಮಾನ ಇಟ್ಕೊಂಡು ಇವತ್ತು ಬರ್ತಾ ಇದ್ದೀನಿ. ಅದೇ ಥರ ನೀವು ದಿನಗೂಲಿ ನೌಕರು ಕಷ್ಟಪಟ್ಟು ದುಡಿದು ನಾನು ಎಲ್ಲ ಕೆಲಸನೂ ಮಾಡಿದ್ದೀನಿ. ಸೇಲ್ಸ್ಮನ್ನಿಂದ ಗ್ರ್ಯಾಜುಯೇಟ್ ಆದರೂ ಸೇಲ್ಸ್ಮನ್ ಕೆಲಸ, ಸೂಪರ್ವೈಸರ್ ಕೆಲಸ, ಅಕೌಂಟೆಂಟ್ ಎಲ್ಲ ಮಾಡಿದ್ದೀನಿ. ಅಷ್ಟೇ ಅಭಿಮಾನದಿಂದ ಆಪ್ಕಾಮ್ಸ್ ಬಗ್ಗೆ ಇವತ್ತು ಬರ್ತೀನಿ. ನೀವು ಅದೇ ರೀತಿ ಆಪ್ಕಾಮ್ಸ್ ಬಗ್ಗೆ ಅಭಿಮಾನ ಇಟ್ಕೊಂಡು ಆಪ್ಕಾಮ್ಸ್ನ ಮುಂದೆ ತರಬೇಕು. ನಿಮಗೂ ಒಳ್ಳೆಯದಾಗುತ್ತೆ, ನಿಮಗೂ ಪರ್ಮನೆಂಟಾಗಿ ಕೈ ತುಂಬ ಸಂಬಳ ಬರುತ್ತೆ ಅನ್ನೋದು ತಿಳ್ಕೊಂಡು ನೀವು ಶ್ರಮಪಟ್ಟು ದುಡಿಬೇಕು. ಅದೇ ನನ್ನ ಮಾತು. ಹಾಳು ಮೊಳಗಿದವೋ, ರಂಗೋಲ ಬೆಳಗಿದವೋ, ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ.